ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನಪ್ಪ ವಿಹಾರಿ, ಹೋಮ್ವರ್ಕ್ ಮಾಡ್ತಾ ಇದೀಯಾ? ಹೌದು ತಾತ. ಅದ್ ಸರಿ, ಇವತ್ತು ಎಕ್ಸಾಮ್ ಹೇಗ್ ಬರ್ದಿದ್ಯಾ? ಇವನು ತುಂಬಾ ಚೆನ್ನಾಗಿ ಬರ್ದಿದ್ದಾನೆ. ಖಂಡಿತ ಈ ಸಾರಿ ಕ್ಲಾಸ್ಗೆ ಫಸ್ಟ್ ಬರ್ತಾನೆ. ಏನ್ ವಸಂತ, ಉತ್ತರ ನೀನ್ ಕೊಡ್ತಾ ಇದೀಯಾ? ಹೋಗಿ ಬಂದು ಇವನ್ ಎಕ್ಸಾಮ್ನ ನೀನ್ ಬರ್ದಿಯಾ ಏನು? ಅಜ್ಜಿ ಬರೀದೇ ಇದ್ರು ಕರೆಕ್ಟಾಗಿ ಹೇಳಿದ್ರು ತಾತ. ನೀನ್ ಎಕ್ಸಾಮ್ ಅಷ್ಟು ಚೆನ್ನಾಗಿ ಬರ್ದಿದ್ಯಾ? ಹೌದು ತಾತ, ತುಂಬಾ ಈಸಿ ಕೊಟ್ಟಿದ್ರು. ವೆರಿ ಗುಡ್. ವಿಹಾರಿ, ಹಾಲ್ ಕುಡಿ. ಮಮ್ಮಿ. ಏನಪ್ಪ, ಹಾಲಿಗೆ ಸಕ್ಕರೆ ಕಡಿಮೆ ಆಗಿದ್ಯಾ? ಇಲ್ಲ ಮಮ್ಮಿ, ಸರಿಯಾಗಿದೆ. ಮತ್ತಿನ್ನೇನು? ನಾಳೆ ಸ್ಪೆಷಲ್ ಏನು ಹೇಳು? ನಾಳೆ ಸ್ಪೆಷಲ್ಲಾ? ಹಿಡ್ಕೋ ತಾತ. ತಾತ, ಅಜ್ಜಿ ನೀವ್ ಹೇಳಿ ನೋಡೋಣ. ಸ್ಪೆಷಲ್ ಅಂದ್ರೆ ಏನಿರುತ್ತೆ? ಸ್ಪೆಷಲ್ ಅಂದ್ರೆ ಬರ್ತ್ಡೇ ಇರುತ್ತೆ, ಇಲ್ಲ ಅಂದ್ರೆ ಹಬ್ಬ ಇರುತ್ತೆ, ಅಷ್ಟೇ ಅಲ್ವಾ? ಡ್ಯಾಡಿ, ಇವ್ರು ಯಾರು ಹೇಳ್ತಿಲ್ಲ, ನೀನ್ ಹೇಳು ನೋಡೋಣ. ಅದೇನೋ ನೀನೇ ಹೇಳ್ಕಂದ. ಹಾಗೆಲ್ಲ ಆಗಲ್ಲ ತಾತ, ನೀವೇ ಹೇಳ್ಬೇಕು. ಬೇಕಾದ್ರೆ ಚಿಕ್ಕ ಕ್ಲೂ ಕೊಡ್ತೀನಿ. ನಾಳೆ ಒಂದು ಹಬ್ಬದ ದಿನ. ನಮಗ್ ಗೊತ್ತಿಲ್ದೇ ಇರೋ ಹಬ್ಬ ಇದೆಯಾ? ನಿಮ್ಗೂ ಗೊತ್ತು ಅಜ್ಜಿ, ಮಕ್ಳು ಹಬ್ಬ. ನೀವು ಕೂಡ ಚಿಕ್ಕವರಾಗಿದ್ದಾಗ ಮಾಡಿದ್ರು. ನಾಳೆ ನವೆಂಬರ್ 14th ಅಂದ್ರೆ ಜವಾಹರ್ಲಾಲ್ ನೆಹರು ಹುಟ್ಟಿದ ದಿನ. ಮಕ್ಕಳ ದಿನಾಚರಣೆ. ಹೇ, ಕರೆಕ್ಟಾಗಿ ಹೇಳಿದ್ರಿ. ನಾವು ಓದ್ತಿರುವಾಗ ಮಕ್ಕಳ ದಿನಾಚರಣೆ ಪ್ರಯುಕ್ತ ನಮ್ಮ ಸ್ಕೂಲಲ್ಲಿ ಎಷ್ಟೋ ಆಟದ ಸ್ಪರ್ಧೆ ಸ್ಪರ್ಧೆಲಿ ಗೆದ್ದವ್ರಿಗೆ ಪ್ರೈಸ್ ಕೂಡ ಕೊಡ್ತಾರಂತೆ. ನಾಳೆ ನಾನು ಯಾವ ಡ್ರೆಸ್ ಹಾಕೊಳ್ಳಿ? ಯಾವ ಡ್ರೆಸ್ ಚೆನ್ನಾಗಿರುತ್ತೆ? ನಾಳೆ ಜವಾಹರ್ಲಾಲ್ ನೆಹರು ಹುಟ್ಟಿದ ದಿನ ಆಗಿದ್ದಕ್ಕೆ ನೆಹರು ಅವ್ರ ತರ ಡ್ರೆಸ್ ಮಾಡ್ಕೋ. ನನಗ್ ಚೆನ್ನಾಗಿರುತ್ತ ಮಮ್ಮಿ. ತುಂಬಾ ಚೆನ್ನಾಗಿರುತ್ತೆ ಕಂದ. ಅವ್ರ ತರ ಡ್ರೆಸ್ ಮಾಡ್ಕೊಂಡ್ರೆ ಆಗ ನೀನ್ ಕೂಡ ಥೇಟ್ ನೆಹರು ಅವರ ಹಾಗೆ ಕಾಣಿಸ್ತೀಯ. ಇದೇ ಬೆಸ್ಟ್ ಚಾಯ್ಸ್. ನೆಹರುಗೆ ಮಕ್ಕಳು ಅಂದ್ರೆ ತುಂಬಾ ಇಷ್ಟ. ಅವರು ಮಕ್ಕಳಿಗೋಸ್ಕರ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಿದ್ರು. ತುಂಬಾ ದೊಡ್ಡ ವ್ಯಕ್ತಿ. ಅದಕ್ಕೆ ದೇಶ ಇಡೀ ಅವ್ರ ಹುಟ್ಟಿದಬ್ಬನ ಮಕ್ಕಳ ದಿನಾಚರಣೆ ಅಂತ ಆಚರಿಸ್ತಾರೆ. ನೀನ್ ಆ ಡ್ರೆಸ್ ಹಾಕೋ, ಖಂಡಿತ ಫಸ್ಟ್ ಪ್ರೈಸ್ ನಿನ್ಗೆ ಬರುತ್ತೆ. ಜವಾಹರ್ಲಾಲ್ ನೆಹರು ಅಷ್ಟೊಂದು ದೊಡ್ಡವರ ತಾತ? ಹೌದು ಕಂದ, ಅವರು ತುಂಬಾ ದೊಡ್ಡ ವ್ಯಕ್ತಿ. ಪ್ರೈಸ್ಗೆ ಅಂತ ಅಲ್ದಿದ್ರು ಅವ್ರ ದೊಡ್ಡತನನ ಎಲ್ಲರಿಗೂ ಹೇಳೋದಿಕ್ಕಾದ್ರೂ ನಾನು ಜವಾಹರ್ಲಾಲ್ ನೆಹರು ಡ್ರೆಸ್ ಹಾಕೋತೀನಿ ಮಮ್ಮಿ. ನನ್ ಮುದ್ದು ಮರಿ. ತಗೋ, ಬೇಗ ಹಾಲು ಕುಡಿ.
ಕೃಷ್ಣ ಇವತ್ತು ಎಕ್ಸಾಮ್ ಹೇಗ್ ಬರ್ದ್ಯಪ್ಪ? ತುಂಬಾ ಚೆನ್ನಾಗಿ ಬರ್ದ್ನಮ್ಮ. ಈ ಸಲ ಕೂಡ ನಿನ್ಗೆ ಫಸ್ಟ್ ರ್ಯಾಂಕ್ ಬರತ್ತಾ? ಬರ್ತೀನಮ್ಮ. ಈಗ ಮಾತ್ರ ಅಲ್ಲ, ಯಾವಾಗ್ಲೂ ನಾನೇ ಫಸ್ಟ್ ಬರೋದು. ನನ್ಗೆಲ್ಲ ಆ ಕೃಷ್ಣನೇ ನೋಡ್ಕೋತಾನೆ. ಅಮ್ಮ, ಏನ್ ಕಂದ? ನಾಳೆ ನಮ್ಮ ಸ್ಕೂಲಲ್ಲಿ ಡ್ರೆಸ್ಸಿಂಗ್ ಕಾಂಪಿಟೇಷನ್ ಇಟ್ಟಿದ್ದಾರಂತೆ. ಅದ್ರಲ್ಲಿ ನಾನು ಸೇರ್ಕೊಂಡಿದ್ದೀನಮ್ಮ. ಸರಿ ಕಂದ, ನಿನ್ಗಿಷ್ಟ ಇದೆ ಅಂದ್ರೆ ಅದ್ರಲ್ಲೂ ಸೇರ್ಕೋ. ಚೆನ್ನಾಗಿ ಎಕ್ಸಾಮ್ ಬರೀಬೇಕು. ಅದು ಎಕ್ಸಾಮ್ ಅಲ್ಲ ಅಮ್ಮ. ಎಕ್ಸಾಮ್ ಅಲ್ವಾ? ಡ್ರೆಸ್ಸಿಂಗ್ ಕಾಂಪಿಟೇಷನ್ ಅಂದ್ರೆ ಏನ್ ಕಂದ? ಡ್ರೆಸ್ಸಿಂಗ್ ಕಾಂಪಿಟೇಷನ್ ಅಂದ್ರೆ ಮಕ್ಕಳೆಲ್ಲರೂ ಸೇರಿ ಒಬ್ಬೊಬ್ರು ಅವ್ರಿಗೆ ಇಷ್ಟ ಆಗಿರೋ ಡ್ರೆಸ್ಸು, ಇಲ್ಲ ಅಂದ್ರೆ ಇನ್ನ ಎಲ್ಲರಿಗೂ ಇಷ್ಟ ಆಗೋ ಥರ ಡ್ರೆಸ್ ಹಾಕೊಂಡು ಬರ್ಬೇಕಂತ ಹೇಳಿದ್ದಾರೆ. ಓ, ನಾನು ಸುಭಾಷ್ ಚಂದ್ರ ಬೋಸ್ ಡ್ರೆಸ್ ಹಾಕೋತೀನಮ್ಮ. ಕೈಯಲ್ಲಿ ತುಪಾಕಿ ಕೂಡ ಹಿಡ್ಕೋತೀನಿ. ಅದರಲ್ಲಿ ನಾನು ತುಂಬ ಚೆನ್ನಾಗಿ ಕಾಣಿಸ್ತೀನಮ್ಮ. ಇಲ್ಲ ಅಂದರೆ ಭಗತ್ ಸಿಂಗ್, ಅಲ್ಲೂರಿ ಸೀತಾರಾಮರಾಜು, ಚಂದ್ರಶೇಖರ್ ಆಜಾದು. ಹೇಳಮ್ಮ, ಇದರಲ್ಲಿ ನಾನು ಯಾವ ಗೆಟಪ್ ಹಾಕೊಳ್ಳಿ? ನಿನಗೆ ಯಾವ ಗೆಟಪ್ ಆದ್ರೂ ಚೆನ್ನಾಗಿರುತ್ತೆ ಕಂದ. ನಾನು ಒಳ್ಳೆ ಅಮ್ಮ. ನೀನ್ ಇದ್ರಲ್ಲಿ ಸೇರೋದ್ ಬೇಡ ಕಣಪ್ಪ. ಯಾಕಮ್ಮ? ಯಾವಾಗಲೂ ಸೇರ್ಕೊ ಅಂತ ಹೇಳಿ ಈಗ್ಯಾಕೆ ಬೇಡ ಅಂತ ಇದೀಯಮ್ಮ? ನೀನ್ ಅದನ್ನೆಲ್ಲ ಹಾಕೋಬೇಕು ಅಂತಂದ್ರೆ ಬಟ್ಟೆಗೆ ತುಂಬಾ ದುಡ್ಡು ಬೇಕು ಅನ್ಸತ್ತೆ. ನಮ್ ಹತ್ರ ಈಗ ಅಷ್ಟು ದುಡ್ಡಿಲ್ವಲ್ಲ. ಹಾಗಲ್ಲ ಅಮ್ಮ, ಆ ಕಾಂಪಿಟೇಷನ್ ಗೆದ್ರೆ ಪ್ರೈಸ್ ಕೊಡ್ತಾರಮ್ಮ. ನಾನು ಸೇರ್ಕೊಂಡ್ರೆ ಖಂಡಿತ ನನಗೆ ಫಸ್ಟ್ ಪ್ರೈಸ್ ಬರುತ್ತೆ. ಅಷ್ಟೇ ಅಲ್ಲ, ಇವತ್ತು ಬರ್ದಿರೋ ಎಕ್ಸಾಮಲ್ಲಿ ಯಾರಿಗೆ ಫಸ್ಟ್ ರ್ಯಾಂಕ್ ಬರ್ತೋ ಅವ್ರಿಗೆ ಟ್ಯಾಬ್ ಕೂಡ ಕೊಡ್ತಾರಮ್ಮ. ಆ ಟ್ಯಾಬ್ನ ನಾಳೆ ಸ್ಟೇಜಲ್ಲಿ ಕೊಡ್ತಾರೆ. ಪ್ಲೀಸ್ ಅಮ್ಮ, ನಾನು ಸೇರ್ಕೋತೀನಿ. ಏನ್ರಿ, ಕೇಳಿಸ್ತಿದ್ಯಾ ಮಗು ಹೇಳ್ತಿರೋದು? ಕೇಳಿಸ್ತಿದೆ ಪೂರ್ಣ. ನನಗೆ ಶಕ್ತಿ ಇಲ್ದಿದ್ರು ಕಿವಿ ಚೆನ್ನಾಗೇ ಕೇಳಿಸುತ್ತೆ. ಬೆಳಿಗ್ಗೆ ಬೆಳಗ್ಗೆನೆ ಕುಡಿದ್ರೆ ಶಕ್ತಿ ಎಲ್ಲಿಂದ ಬರುತ್ತೆ? ನೀವು ಕುಡಿಯೋಕೆ ಹಾಕೋ ದುಡ್ಡನ್ನ ಮನೆಗೆ ಕೊಟ್ರೆ ಮಗುಗೆ ಬಟ್ಟೆನಾದ್ರೂ ಕೊಡಿಸ್ಬೋದು. ಅವನ ಆಸೆ ತೀರ್ಸಕ್ಕಾಗ್ತಾ ಇಲ್ಲ ನಿಮ್ ಕೈಲಿ. ನಾನೇನೇ ಮಾಡ್ದೆ? ನೀವೇನು ಮಾಡ್ತಿಲ್ಲ ಅಂತ ತಾನೇ ನನ್ ಸಂಕಟ. ಮನೇಲಿ ಮಗ ಹೆಂಡತಿ ಇದಾರೆ, ಅವ್ರಿಗೂ ಸಣ್ಣ ಪುಟ್ಟಗಳ ಆಸೆ ಇರತ್ತೆ. ಅದನ್ನ ತೀರ್ಸೋದ್ ನನ್ ಜವಾಬ್ದಾರಿ ಅಂತ ಒಂದು ದಿನನಾದ್ರೂ ನೀನ್ ಅಂದ್ಕೊಂಡ್ರೆ ಅಲ್ವಾ ನಿನಗ್ ಬೆಲೆ ಗೊತ್ತಾಗೋದು. ಅದ್ಯಾವ್ದನ್ನು ಯೋಚನೆ ಮಾಡ್ದೆ 3 ಹೊತ್ತು ಕುಡ್ಕೊಂಡು ಆರಾಮಾಗಿ ಬಿದ್ದಿರ್ತೀಯ. ಹಾಗೆ ಹೇಳ್ಬೇಡ ಪೂರ್ಣ. ನಾನು ನಿಮ್ಮ ಬಗ್ಗೆ ಅಲ್ದಿದ್ರೆ ಇನ್ಯಾರ ಬಗ್ಗೆ ಯೋಚನೆ ಮಾಡಬೇಕು? ನಂಗೆ ನಿಮ್ಮನ್ ಬಿಟ್ರೆ ಇನ್ಯಾರಿದ್ದಾರೆ? ಹಾಗಾದ್ರೆ ನಾಳೆ ಇವನಿಗೆ ಬಟ್ಟೆ ಕೊಡ್ಸು. ಒಂದು ದಿನದ ನಾಟಕಕ್ಕೆ ದುಡ್ಡು ಖರ್ಚು ಮಾಡೋದು ದೊಡ್ಡ ದಂಡ ಪೂರ್ಣ. ಇವನು ಅಷ್ಟು ಆಸೆ ಪಡ್ತಿರೋದಕ್ಕೆ ಈ ಕೋಟಿಗಿರೋ ಕೋಟಿ ಬುದ್ಧಿಯಿಂದ ಯೋಚನೆ ಮಾಡಿ ಒಂದು ಉಪಾಯ ಹೇಳ್ತೀನಿ ಕೇಳು. ಈ ಸೂಟು ಊಟು ಬಿಟ್ಟು ಮುದುಕರು ಉಡೋ ಆ ಧೋತಿ ಉಡಕ್ ಹೇಳು. ಛೀ, ಸಾಕ್ ಸುಮ್ನೆ ಇರ್ರಿ. ಬಾಯಿಗೆ ಏನ್ ಬರುತ್ತೋ ಅದನ್ನೇ ಹೇಳ್ಬಿಡೋದಾ? ಇವನು ದೊಡ್ಡ ಸ್ಕೂಲಲ್ಲಿ ಓದ್ತಾ ಇರೋದು. ಎಲ್ರು ಇವನ್ನ ನೋಡಿ ನಗ್ಲಿ ಅಂತ ತಾನೇ ನೀನ್ ಹೇಳ್ತಿರೋದು. ಇಲ್ಲ ಪೂರ್ಣ, ಇವನು ನನ್ನ ಮಗ ಕಾಣೆ. ಮಗನಿಗೆ ಎಲ್ರು ನಗೋ ಹಾಗಾಗ್ಲಿ ಅಂತ ಯಾವ ದಡ್ಡ ಕೂಡ ಅಂದ್ಕೊಳಲ್ವೇ? ಅಂಥದ್ರಲ್ಲಿ ನಾನು ಹೇಗೆ ಅಂದ್ಕೋತೀನಿ ಪೂರ್ಣ? ನಾನು ಹೇಳೋದನ್ನ ಸ್ವಲ್ಪ ಸರಿಯಾಗಿ ಕೇಳಿಸ್ಕೊ. ಇವನಿಗೆ ಧೋತಿ ಉಡಿಸಿ, ಕೈಗೆ ಒಂದು ಕೋಲು, ಕಣ್ಣಿಗೆ ಕನ್ನಡಕ ಹಾಕ್ಕೊಳಕ್ ಹೇಳು. ಅಷ್ಟೇ. ತೇಟ್ ನಮ್ಮ ಹತ್ರ ಇರೋ ಹಸಿರು ನೋಟಿನ ಥರ ನಗ್ತಾ ಇರೋ ಗಾಂಧಿ ತಾತನ ಹಾಗೆ ಕಾಣ್ತಾನೆ. ನಾನು ಹೇಳ್ದಾಗ ಮಾಡಿದ್ರೆ ದುಡ್ಡು ಉಳಿಯುತ್ತೆ, ನಮ್ಮ ಹುಡುಗನಿಗೆ ಪ್ರೈಸು ಬರುತ್ತೆ. ತುಂಬಾ ಒಳ್ಳೆ ಉಪಾಯ ಹೇಳಿದ್ರಿ. ಮತ್ತೆ ಈ ಕೋಟಿ ಅಂದ್ರೆ ಏನ್ ಅನ್ಕೊಂಡ್ಯೆ?
ಯಾವ ಸಮಸ್ಯೆ ಆದ್ರೂ ಪೈಸೆ ಇಲ್ದೇನೆ ಸರಿ ಮಾಡ್ತಾನೆ ಅಷ್ಟೇ. ಅಮ್ಮ, ನಾನು ನಾಳೆ ಗಾಂಧಿ ತಾತನ ವೇಷ ಹಾಕೋತೀನಿ. ಸರಿ ಕಂದ. ಏಯ್ ಕೃಷ್ಣ, ನಾಳೆ ಆ ಸ್ಪರ್ಧೆಯಲ್ಲಿ ನಿನಗೆ ಫಸ್ಟ್ ಪ್ರೈಸ್ ಬಂದ್ರೆ ನೋಡು, ಅದಕ್ಕೆ ಕಾರಣ ನಾನೇ ಅನ್ನೋದನ್ನ ಮರಿಬೇಡ. ಇಷ್ಟಕ್ಕೆ ಮಾತ್ರ ಅಲ್ಲ ಅಪ್ಪ, ನಾನು ಎಷ್ಟೇ ದೊಡ್ಡವನಾದ್ರೂ ಅದಕ್ಕೆ ಕಾರಣ ನೀವೇ ಅಪ್ಪ. ಏಯ್, ನೀನು ದೊಡ್ಡವನಾದ್ಮೇಲೆ ಫೇಮಸ್ ಆಗ್ತೀಯೋ ಇಲ್ವೋ, ಈಗ ಮಾತ್ರ ನಿನ್ ಮಾತಿಂದಾನೆ ಈ ಕೋಟಿನ ಕೋಟೆ ಹತ್ತಿಸ್ತಿದ್ಯಾ ಬಿಡು. ನನ್ನ ಮಗ ನಿನ್ ಥರ ಖಾಲಿ ಡಬ್ಬ ಅಲ್ಲ, ಏನೇ ಆದ್ರೂ ಮಾಡಿ ತೋರಿಸ್ತಾನೆ. ಓಹೋ, ಸರಿ ಸರಿ, ಮಲ್ಕೊಳ್ಳಿ ಇನ್ನು. ಏನಂದ್ರೆ ವನಜಾಕ್ಷಿ ಅದಕ್ಕೆ ಸರಿ ಹೋಗ್ತಾರಾ? ಇಲ್ಲಿರೋ ಡಾಕ್ಟರ್ಸ್ ಹೇಳಿದಾರೆ ಅಲ್ವಾ ಶ್ಯಾಮ, ಫಾರಿನ್ನಿಂದ ಜೋಸೆಫ್ ಅನ್ನೋ ಡಾಕ್ಟರ್ ಬರ್ತಾರಂತಲ್ಲ. ಅವ್ರು ಇದಕ್ಕೂ ಮುಂಚೆ ಫಾರಿನಲ್ಲಿ ಇಂಥ ಕೇಸ್ ತುಂಬ ಡೀಲ್ ಮಾಡಿದಾರಂತೆ. ಹೋಪ್ ಫಾರ್ ದ ಬೆಸ್ಟ್, ಒಳ್ಳೇದಾಗ್ಲಿ ಅಂತ ಬೇಡ್ಕೊಳ್ಳೋಣ. ಕೃಷ್ಣ, ವನಜಾಕ್ಷಿ ಅದಕ್ಕೆ ಬೇಗ ಗುಣ ಆಗೋ ಹಾಗೆ ಮಾಡು. ವನಜಾಕ್ಷಿ ಸರಿ ಆಗದೆ ಇರೋ ಹಾಗೆ ಏನಾದರೂ ಮಾಡಬೇಕು. ಡಾಕ್ಟರ್ನ ಹೇಗಾದರೂ ಮಾಡಿ ಮ್ಯಾನುಪ್ಲೇಟ್ ಮಾಡಬೇಕು, ಇಲ್ದಿದ್ರೆ ನನಗೆ ತುಂಬ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ನರ್ಸ್, ಏನ್ ಮೇಡಮ್ ಹೇಳಿ? ಇವತ್ತು ಫಾರಿನ್ನಿಂದ ಡಾಕ್ಟರ್ ಜೋಸೆಫ್ ಬರ್ತಿದಾರಲ್ಲ, ಅವ್ರ ಹತ್ರ ಸ್ವಲ್ಪ ಮಾತಾಡಬೇಕು. ಆಗಲ್ಲ ಮೇಡಮ್, ಅವ್ರು ನಮಗೆ ಕೊಟ್ಟಿರೋದೇ ತುಂಬ ಕಡಿಮೆ ಟೈಮ್. ಆ ಟೈಮಲ್ಲಿ ಬೇರೆ ಪೇಷಂಟ್ಗೆ ಟ್ರೀಟ್ಮೆಂಟ್ ಮಾಡಬೇಕು. ಹಾಗಲ್ಲ ಸಿಸ್ಟರ್, ತುಂಬ ಇಂಪಾರ್ಟೆಂಟ್ ಕೆಲಸ. ನಮ್ಮ ಪೇಷಂಟ್ ಬಗ್ಗೆ ಮಾತಾಡಬೇಕು. ಈ ಅವಕಾಶ ನನಗೆ ಮತ್ತೆ ಸಿಗಲ್ಲ. ಆಗಲ್ಲ ಮೇಡಮ್, ನೀವು ಮೊದಲೇ ಅಪಾಯಿಂಟ್ಮೆಂಟ್ ತಗೋಬೇಕಾಗಿತ್ತು. ಇವಾಗ ಬಂದು ಕೇಳಿದ್ರೆ ಆಗೋದಿಲ್ಲ ಮೇಡಮ್, ಸಾರಿ. ಈಗೇನು ಮಾಡಲಿ? ಅವನು ವನಜಾಕ್ಷಿನ ಕ್ಯೂರ್ ಮಾಡಿಬಿಟ್ರೆ? ಡಾಕ್ಟರ್, ನಮ್ಮ ಅದಕ್ಕೆ ಕಂಡೀಷನ್ ಹೇಗಿದೆ? ಬ್ರೈನಲ್ಲಿ ಕ್ಲಾಟ್ಸ್ ಇದೆ ಮೇಡಮ್. ಅದನ್ನು ಕರಗಿಸೋದಕ್ಕೆ ಮೆಡಿಸಿನ್ ಕೊಡ್ತಾ ಇದ್ದೀವಿ. 99% ಅವರು ಮಾಮೂಲಿ ಥರ ಆಗೋದು ಕಷ್ಟ ಇದೆ.
ಭಾಷಣದ ಸ್ಪರ್ಧೆ ಮಾಡೋಕ್ಕೋಸ್ಕರ ಇದನ್ನ ಏರ್ಪಡಿಸಿದ್ದಾರೆ. ಅದರಲ್ಲಿ ಒಂದು ಭಾಗವಾಗಿ ಈಗ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ನಡೆಯುತ್ತೆ. ನೀವೆಲ್ಲರೂ ಚಪ್ಪಾಳೆ ತಟ್ಟೋದ್ರ ಮೂಲಕ ಅವ್ರಿಗೆ ಎಂಕರೇಜ್ ಮಾಡಬೇಕು ಅಂತ ಕೇಳ್ಕೊತೀನಿ. ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ ಮುಖ್ಯವಾದವರು. ಅವ್ರಿಗೆ 15 ವರ್ಷವಿದ್ದಾಗ ಸ್ವಾಮಿ ವಿವೇಕಾನಂದ ಅವ್ರ ಪುಸ್ತಕ, ರಾಮಕೃಷ್ಣ ಪರಮಹಂಸ ಅವ್ರ ಪುಸ್ತಕನ ಓದಿದ್ದಾರೆ. ಆಗಿಂದ ಪ್ರಪಂಚ ಅಂದ್ರೆ ಏನು, ಆಧ್ಯಾತ್ಮಿಕ ಚಿಂತನೆ ಜೊತೆಗೆ ಮಾನವ ಸೇವೆ ಮಾಧವ ಸೇವೆ ಅಂತ ತಿಳ್ಕೊಂಡ್ರು. ಸ್ವಾತಂತ್ರ್ಯಕ್ಕೋಸ್ಕರ ಎಷ್ಟು ಹೋರಾಟ ಮಾಡಿದ್ರು. ನವೆಂಬರ್ನಲ್ಲಿ ಜವಾಹರ್ಲಾಲ್ ನೆಹರು ಅವರು ಹುಟ್ಟಿದ್ರು. ಭಾರತ ದೇಶದ ಮೊದಲ ಪ್ರಧಾನಿ. ಸ್ವಾತಂತ್ರ್ಯಕ್ಕೋಸ್ಕರ ಎಷ್ಟು ಹೋರಾಟ ಮಾಡಿದ್ರು. ಭಾರತದ ರಾಜಕೀಯದಲ್ಲಿ ಮುಖ್ಯವಾದ ಪಾತ್ರ ವಹಿಸಿದ್ರು. ಇವರು ಬರಹಗಾರರು, ಪಂಡಿತರು ಮತ್ತೆ ಚಿತ್ರಕಾರರು. ನೆಹರು ಅವರಿಗೆ ಮಕ್ಕಳು ಅಂದ್ರೆ ತುಂಬಾನೇ ಪ್ರೀತಿ. ತಮ್ಮ ಪ್ರತಿ ಹುಟ್ಟಿದಬ್ಬದ ದಿನ ಮಕ್ಕಳ ಜೊತೆ ತುಂಬಾ ಖುಷಿಯಾಗಿರ್ತಿದ್ರು. ನೆಹರು ಅವರು ಒಂದು ದಿನ ಸ್ಕೂಲ್ ಫಂಕ್ಷನ್ ಅಲ್ಲಿ ಅಟೆಂಡ್ ಮಾಡಬೇಕಾಗಿತ್ತು. ಅಲ್ಲೇ ಇದ್ದ ಒಂದು ಚಿಕ್ಕ ಮಗು ನೆಹರು ಅವ್ರನ್ನ ನೋಡಿ ವೆವೆ ಅಂತ ರೇಗಿಸ್ತಿದ್ದ. ಅಷ್ಟು ಸರಳ ಮನಸ್ಸು ನಮ್ ನೆಹರು ಅವ್ರದ್ದು. ಅಂತ ಮಹನೀಯರು ಹುಟ್ಟಿದ ದಿನಾನ ಚಿಲ್ಡ್ರನ್ಸ್ ಡೇ ಆಗಿ ಆಚರಿಸ್ತಿರೋದು ನಮ್ಗೆ ತುಂಬಾ ಸಂತೋಷ. ನಮ್ ದೇಶಕ್ಕೆ ದಿಕ್ಕು ತೋರಿಸಿದ ಮಹಾನುಭಾವ ಗಾಂಧೀಜಿ. ಅವ್ರನ್ನ ರಾಷ್ಟ್ರಪಿತ ಅಂತಾರೆ. ಗಾಂಧಿ ಅವ್ರು ಮಾಡಿರೋ ಎಷ್ಟೋ ಹೋರಾಟದಲ್ಲಿ ಉಪ್ಪಿನ ಸತ್ಯಾಗ್ರಹ ಒಂದು. ಈ ಹೋರಾಟ ನಮ್ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಎಷ್ಟೋ ಮುಖ್ಯವಾದ ಪಾತ್ರ ವಹಿಸಿತ್ತು. ಅವರು ಸತ್ಯ, ಶಾಂತಿ, ಅಹಿಂಸೆ ಮಾರ್ಗದಲ್ಲಿ ನಡೆದು ನಮ್ಗೆ ಸ್ವಾತಂತ್ರ್ಯ ತಂದು ಕೊಡೋಕೆ ಎಷ್ಟು ಕಷ್ಟಪಟ್ರು. ನಮ್ ಗಾಂಧೀಜಿ ಹಾಗೆ ನಾವು ಕೂಡ ಸತ್ಯ, ಶಾಂತಿ, ಅಹಿಂಸೆ ಮಾರ್ಗದಲ್ಲಿ ನಡೆದು ನಮ್ ದೇಶದ ಭವಿಷ್ಯನ ಕಾಪಾಡಬೇಕು. ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗೇ ನಡೀತು. ಮಕ್ಕಳೆಲ್ಲ ಅವ್ರ ಪ್ರತಿಭೆನ ಚೆನ್ನಾಗೇ ತೋರಿಸಿದ್ರು. ಈಗ ಪ್ರೈಸ್ಗಳನ್ನ ಕೊಡಲಾಗುತ್ತೆ. ಈ ಕಾಂಪಿಟೇಷನ್ ಅಲ್ಲಿ ಗೆದ್ದವ್ರಿಗೆ ನಮ್ಮ ಪ್ರಿನ್ಸಿಪಲ್ ಕೈಯಿಂದ ಪ್ರೈಸ್ ತಗೋತಾರೆ. ಪ್ಲೀಸ್ ಸರ್. ಫಸ್ಟ್ ಪ್ರೈಸ್ ಭಾರತ ಮಾತೆ. ಸೆಕೆಂಡ್ ಪ್ರೈಸ್ ಸುಭಾಷ್ ಚಂದ್ರ ಬೋಸ್. ಥರ್ಡ್ ಪ್ರೈಸ್ ಸ್ವಾಮಿ ವಿವೇಕಾನಂದ. ಕೃಷ್ಣ ವಿಹಾರಿ. ಇಬ್ರು ಬನ್ನಿ.
ಹೋಗಿ. ಮಕ್ಕಳಿಗೆ ಈ ವರ್ಷ ಆಗಿರೋ ಎಕ್ಸಾಮ್ ಅಲ್ಲಿ ಫಸ್ಟ್ ರ್ಯಾಂಕ್ ಬಂದವರಿಗೆ ಪ್ರೈಸ್ ಕೊಡ್ತೀವಿ ಅಂತ ಸ್ಕೂಲ್ ಮ್ಯಾನೇಜ್ಮೆಂಟ್ ಹೇಳಿತ್ತು. ಈ ಎಕ್ಸಾಮ್ ಅಲ್ಲಿ ಫಸ್ಟ್ ಪ್ರೈಸ್ ಬಂದಿರೋದು ಕೃಷ್ಣಾಗೆ. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಕೃಷ್ಣ. ಕಂಗ್ರಾಟ್ಸ್ ಕಂಗ್ರಾಟ್ಸ್ ವಿಹಾರಿ, ತುಂಬಾ ಚೆನ್ನಾಗಿ ಮಾಡಿದೆ. ಥ್ಯಾಂಕ್ ಯು ಡ್ಯಾಡಿ. ನಿನ್ನ ಹೀಗ್ ನೋಡೋದಿಕ್ಕೆ ಖುಷಿ ಆಗ್ತಿದೆ ಕಂದ. ಕೃಷ್ಣ, ನೀನ್ ಈ ಡ್ರೆಸ್ ಅಲ್ಲಿ ಸೇಮ್ ಗಾಂಧಿ ತಾತನ ಹಾಗೆ ಇದ್ಯಾ. ಶ್ಯಾಮಮ್ಮ, ನೀವು ಹೇಳ್ದಾಗೆ ಎಕ್ಸಾಮಲ್ಲಿ ತುಂಬ ಚೆನ್ನಾಗಿ ಬರೆದು ಫಸ್ಟ್ ಪ್ರೈಸ್ ತಗೊಂಡೆ.